ಬದುಕು ಜಟಕ ಬಂಡಿ. ಮಂಕುಬೂದಿ ಅರ್ಚಿ ಮೆಸ್ಮರೈಸ್ ಮಾಡಿ ರೇಪ್ ಮಾಡ್ತೀರಿ. Oh God. It's all rowdies brought from Tamil Nadu. One particular group which has political and media influence. ಯೋಗ ಕಾರ್ಯಕ್ರಮಗಳಲ್ಲಿ ನೀವು ಅದಕ್ಕೆ ಅಂತ ಒಂದು ಫೀಸ್ನ ಗುರುತು ಮಾಡ್ತೀರಿ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? Including Balangaranath Swamiji, Alchinchanagiರಿ Math, Koladamat Swamiji, many spiritual gurus, leaders stood with me very strongly. நல்லா இருக்கியாடா? நல்லா இருக்க சாமி. ஏய் சத்தியமா உனக்கு நாமும் பண்ண மாட்டேன். உனக்கு சத்தியமா ஒரு துக்கம் கொடுக்க பாரு. நீ எனக்கு பாதுகாப்பாவும் நான் உனக்கு பாதுகாப்பாவும் இருந்தோம்டா. இப்ப நீ என்ன பார்த்து பயப்படுற மாதிரி நான் உன்னை பார்த்து பயப்படுற மாதிரி ಆಡಲಾಮಾಡಲ್ಲ. ನನಗೆ ಕನ್ನಡದ ಜನದ ಬಗ್ಗೆ ಗೌರವ ಇದೆ. ನೀವು ನಮ್ಮ ಆಶ್ರಮಕ್ಕೆ ಬನ್ನಿ, ನಮ್ಮ ಬಾಗಿಲು ಸದಾ ತೆರೆದಿವೆ. ಸ್ವಾಮಿಗೂ ಪರಮಹಂಸಗೂ ವ್ಯತ್ಯಾಸ ಏನು? ನೀವು ಯಾಕೆ ಸ್ವಾಮಿ ನಿತ್ಯಾನಂದ ಅಲ್ಲ ಪರಮಹಂಸ ನಿತ್ಯಾನಂದ? ಪರಮಹಂಸ ಇಸ್ ಅ ಮ್ಯಾನ್ ಹೂ ಬಿಕೇಮ್. ಪರಮಹಂಸ ಒಬ್ಬ ಸಾಧಾರಣ ವ್ಯಕ್ತಿ. ಚಿಕ್ಕ ವಯಸ್ಸಿನಲ್ಲೇ ಈ ಎನ್ಲೈಟನ್ಮೆಂಟ್ ಆದವನು. ಈ ಜ್ಞಾನೋದಯ ಆದಮೇಲೆ ಈ ಸ್ವಾಮಿ ಆಗಿತ್ತು. ಪರಮಹಂಸ ಅನ್ನೋದು ಎಲ್ಲವನ್ನೂ ಮೀರಿತು. ಯಾವುದೇ ಕಟ್ಟಳೆಗೂ ಸಿಲುಕದೇ ಇರುವಂತಹದ್ದು. ಇಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಎ ಜರ್ನಲಿಸ್ಟ್ ಅಂಡ್ ಎಡಿಟರ್. ಜರ್ನಲಿಸ್ಟ್ ಅಂಡ್ ಎಡಿಟರ್, ಲಾಯರ್, ಜಡ್ಜ್ ಇದ್ದಂಗೆ ಪರಮಹಂಸ ಅನ್ನೋದು ಟ್ರೆಂಡ್. ಸ್ವಾಮಿ ಅದರಲ್ಲೊಂದು ಭಾಗ. ಯಾತಕ್ಕಾಗಿ ಇದನ್ನು ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಪರಮಹಂಸ ಅನ್ನೋದು ಸ್ವಾಮಿಗಿಂತ ಒಂದು ಉನ್ನತ ಸ್ಥಿತಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಪರಮಹಂಸರಿಗೆ ಹಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ ಅಂತ ಕೇಳ್ತಾರೆ. ಪರಮಹಂಸ ಡಸ್ ನಾಟ್ ಮೀನ್ ಹಿ ಹ್ಯಾಸ್ ಅ ಲೈಸೆನ್ಸ್ ಟು ಡೂ ವಾಟ್ ಎವರ್ ಹಿ ವಾಂಟ್ಸ್. ಪರಮಹಂಸ ಇಸ್ ಅ ಪರ್ಸನ್. ಪರಮಹಂಸ ಅಂದ್ರೆ ರೂಲ್ಸ್ ಗಳನ್ನೆಲ್ಲ ಮೀರಿದವನು. ಸಮಾಜಕ್ಕೆ ತನ್ನದೇ ಆದ ರೀತಿ ನೀತಿಗಳಿವೆ. ಅದರಲ್ಲಿರೋ ಜನ ತಮಗೆ ಬೇಕಾದ ಹಾಗೆ ಜಡ್ಜ್ ಮಾಡಬಹುದು. ಇಟ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್, ಜಡ್ಜ್ ಪೀಪಲ್ ಇನ್ ದೇರ್ ಓನ್ ವೇ. ಸೊ ಆಸ್ ಫಾರ್ as I am concerned and the spiritual understanding concerned, Paramahamsa is a person. ಯಾವುದೇ ಒಂದು ಸಾಮಾನ್ಯ ಅರ್ಥಕ್ಕೆ ನಿಲುಕದವನೇ ಪರಮಹಂಸ. And he is beyond any ordinary understanding. ನಿಮ್ಮ ಮೆಡಿಟೇಷನ್ ಕಾರ್ಯಕ್ರಮಗಳಲ್ಲಿ, ಯೋಗ ಕಾರ್ಯಕ್ರಮಗಳಲ್ಲಿ ನೀವು ಅದಕ್ಕೆ ಅಂತ ಒಂದು ಫೀಸ್ನ ಗುರುತು ಮಾಡ್ತೀರಿ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ನೀವು ಜೀವನ್ ಮುಕ್ತಿನ ಮಾರ್ತಾ ಇದ್ದೀರಾ ಹಾಗಿದ್ರೆ ದುಡ್ಡಿಗೆ? 80% of our programs are free. 80% ನಮ್ಮ ಕಾರ್ಯಕ್ರಮಗಳೆಲ್ಲ ಉಚಿತವಾದ್ದು. ದಿನ ಬೆಳಿಗ್ಗೆ 2 ಗಂಟೆ ಕ್ಲಾಸ್ ತಗೋತೀನಿ. ಅಷ್ಟೇ ಅಲ್ಲ, ಇಂಡಿವಿಜುವಲ್ ಆಗಿ ಯಾರೇ ಬಂದ್ರು ಹೀಲಿಂಗ್ ಮಾಡ್ಕೊಡ್ತೀನಿ. If he comes for spiritual counseling, I give them counseling. If he comes for any other request or prayers, I attend. For anything they come, I answer, attend. This whole thing is free. 90% of our things are offered free, and all our services are offered free, and nobody talks about that. And this remaining 10% where we need to make money to run all these things, to keep everything alive, we need little bit money. It is not that in those days ಆವಾಗ ರಾಜರು ಆಳ್ತಾ ಇದ್ರು. ಅವರು ಈ ರೀತಿಯ ಆಶ್ರಮಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ಈಗ ನೀವು ರೂಲ್ ಮಾಡ್ತಿದ್ದೀರಿ. ನನ್ನ ಬಗ್ಗೆ ಕೇರ್ ತಗೊಳ್ಳಿ. ದೇಶದ ಜವಾಬ್ದಾರಿ ತಗೊಂಡವರು ನಮ್ಮ ಜವಾಬ್ದಾರಿ ಕೂಡ ವಹಿಸ್ಕೊಳ್ಳಿ. When you take the right of ruling the country, take the responsibility of taking care of the masters also. You see, this whole conspiracy is used for another one purpose also. ಈ ಪಿತೂರಿನ ಬೇರೆದಕ್ಕೂ ಉಪಯೋಗಿಸ್ಕೊತಿದ್ದಾರೆ ಈ ಭ್ರಷ್ಟ ರಾಜಕಾರಣಿಗಳು. ಜನರು ತಮ್ಮ ಕಡೆ ನೀಡುವ ಗಮನನ ಬೇರೆ ಕಡೆ ತಿರುಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. I don't feel any logic why that video should be the marked video should be waiting for so many days. If they say it was shot in December, they claim it is shot in December. I don't know when they. ಡಿಸೆಂಬರ್ ನಲ್ಲಿ ಪ್ರಾರಂಭವಾದ ವಿಡಿಯೋ ಇದು ಸ್ಟಾರ್ಟ್ ಆಯ್ತು, ಮಾಡಿಸಿದ್ರು. ಒಟ್ಟಿನಲ್ಲಿ ಯಾರು ಇನ್ನೂ ಇಟ್ಕೊಂಡು ಕೂತಿದ್ದಾರೆ. ಇವರ ಬಗ್ಗೆ ಕೆಟ್ಟದ್ದು ಬಂದಾಗ ಸಾರ್ವಜನಿಕ ಗಮನನ ನನ್ನ ಕಡೆ ತಿರುಗಿಸೋ ಪ್ರಯತ್ನ ಅಷ್ಟೇ. Let the public attention be on some Swami. So this is a human mind, and I wanted to tell the world
These politicians, ಬಲಿಷ್ಠ ರಾಜಕಾರಣಿಗಳ ಬಗ್ಗೆ ನಾನೇ ಪ್ರಪಂಚಕ್ಕೆ ತಿಳಿಸಿ ಹೇಳೋದು ಇಷ್ಟ. ನನ್ನನ್ನ ಟೀಕಿಸೋ ಇವರೆಲ್ಲ ಭಾರತದ ಕಪ್ಪು ಹಣನ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾ? ಬೇರೆ ದೇಶದ ವೈಟ್ ಮನಿ ತಂದು ಇಲ್ಲಿ ಸರ್ವೈವ್ ಆಗ್ತಿದ್ದಾರೆ. public knows this. That is why people are not bothered at all. See, how much they try. ನನ್ನ ವಿಷಯವಾಗಿ ಗ್ಲೋರಿಫೈ ಮಾಡಿ ಹೇಳಿದ್ರು ಯಾರು ನನ್ನನ್ನು ಬಿಟ್ಟಿಲ್ಲ. ಇವತ್ತಿಗೂ ಜನ ನನ್ನ ಜೊತೆ ಇದ್ದಾರೆ. ಈಗಲೂ 10,000 ಜನ ದಿನ ಬರ್ತಾರೆ. ನನ್ನನ್ನ ಎಷ್ಟೇ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟರು ಆಗ್ಲಿಲ್ಲ. Every day morning, you can come at any day, at least 10,000 people sit. Today, your whole crew saw. So I want these people to know how much they try to disgrace, they are not able to, and how much they are trying to glorify themselves. ಅವರನ್ನ ಸಮರ್ಥಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟರು ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಜನ ಬುದ್ಧಿವಂತರು. ಮೀಡಿಯಾ ಹಾಗೂ ಜರ್ನಲಿಸ್ಟ್ ಇರೋದ್ರಿಂದ ಜನರಿಂದ ಬಹಳ ಕಾಲ ಏನನ್ನು ಮುಚ್ಚಿಡೋಕೆ ಸಾಧ್ಯ ಇಲ್ಲ ಅಂತ ಈ ರಾಜಕಾರಣಿಗಳು ತಿಳ್ಕೋಬೇಕು. ಕಾರಣ ಇಲ್ಲದೆ ಒಂದು ಆಶ್ರಮನ ಟೀಕೆಗೆ ಗುರಿ ಮಾಡಿದ್ರು, ನೋಯಿಸಿದ್ರು. ಇದೇ ಇರಬಹುದು ಅವರು ನನ್ನನ್ನ ಸಂಪೂರ್ಣ ಮುಳುಗಿಸಬೇಕು ಅಂತ. ಆದ್ರೆ ಸಾಧ್ಯ ಆಗಲಿಲ್ಲ. ನೀವು ಪರಮಹಂಸ, ಹಾಗಿದ್ರೆ ನೀವು ದೇವರ? I always tell people, I am not here to prove I am God, I am here to prove you are God. See, I don't want to claim I am God, this, that and all that. ನಾನು ದೇವರು ಅಂತ ನಂಬಿಸೋಕಲ್ಲ ಇಲ್ಲಿರೋದು. ನನ್ನಲ್ಲಿ ದೈವತ್ವ ಇದೆ. ಇದನ್ನ ಜನಕ್ಕೆ ತಲುಪಿಸ್ತಿದ್ದೀನಿ ಅಷ್ಟೇ. I can transmit that to people. That's it. And whoever experiences that godliness, ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನ ಗೌರವಿಸ್ತಾರೆ, ಕೃತಜ್ಞತೆ ತೋರ್ತಾರೆ, ಅದು ಅವರಿಗೆ ಸಂಬಂಧಪಟ್ಟಿದೆ. ನೀವು ನನ್ನನ್ನ ಕೇಳೋದಕ್ಕಿಂತ ನನ್ನನ್ನ ಪೂಜಿಸೋ ಜನರನ್ನ ಕೇಳಿ, ನಾನ್ ದೇವ್ರ ಅಲ್ವಾ ಅಂತ. ನನ್ನ ಕಡೆಯಿಂದ ಸ್ಪಷ್ಟವಾಗಿ ಹೇಳ್ತೀನಿ, ನಾನಿಲ್ಲಿರೋದು ದೇವರು ಅಂತ ಹೇಳ್ಕೊಳ್ಳಿಕ್ಕಲ್ಲ. ನೀವೇ ದೇವರು ಅನ್ನೋರು. ಹಾಗಿದ್ರೆ ನಾವು ದೇವರ? each being is divine, expression of God. ಪ್ರತಿಯೊಬ್ಬ ವ್ಯಕ್ತಿನೂ ದೇವರ ಪ್ರತಿರೂಪ. ನಿತ್ಯ ಅದನ್ನ ಅನುಭವಿಸಬೇಕು. God is the truth. ಹಾಗಿದ್ರೆ ಸ್ವಾಮೀಜಿ ನೀವು ಹೇಳ್ತಾ ಇರೋದು ನಮ್ಮೆಲ್ಲರಲ್ಲೂ ಆ ಒಂದು ದೈವಿಕ ಒಂದು ಅಂಶ ಇದೆ. Yes. ಆ ದೈವಿಕ ಅಂಶವನ್ನ ನಾವು ಗುರುತಿಸ್ಕೋಬೇಕಾ ಅಥವಾ ನೀವು ಗುರುತಿಸ್ತೀರಾ? No. ಇಲ್ಲ, ಆ ಶಕ್ತಿಯನ್ನ ನಿಮ್ಮ ಪ್ರಯತ್ನದ ಮೂಲಕ ನೀವು ಎಚ್ಚರಿಸಬೇಕು. ಇದು ಧ್ಯಾನದ ಮೂಲಕ ಸಾಧ್ಯ. When I help you to awaken that divine, it's called initiation. Both happen, the progress is quick. You experience that quickly. That's it. ಜೀವನ್ ಮುಕ್ತಿ ಬಗ್ಗೆ ಸದಾ ಮಾತಾಡ್ತೀರಿ ನೀವು. ನಿಮ್ಮಲ್ಲಿ ನೀವಲ್ದೆ ಜೀವನ್ ಮುಕ್ತರಿದ್ದಾರಾ ನಿಮ್ಮ ಆಶ್ರಮದಲ್ಲಿ? I can say not only in my ashram. ಬರೀ ನನ್ನ ಆಶ್ರಮದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ಇದ್ದಾರೆ. ಜ್ಞಾನ ಅನುಭವಿಸ್ತಾರೆ, ಪಡಿತಾರೆ, ಜ್ಞಾನದ ಜೊತೆ ಬದುಕ್ತಾ ಇದ್ದಾರೆ. ಸೊ ಮುಕ್ತಿ ಅನ್ನೋದು ಕೊನೆ ಅಲ್ಲ. No. Jivan Mukti means living enlightenment. ಸಾವಿನ ಹೊತ್ತಿಗೆ ಯೋಚನೆ ಮಾಡೋ ವಿಚಾರ ಅಲ್ವಾ ಮುಕ್ತಿ ಅನ್ನೋದು? ಹಾಗಿದ್ರೆ After death ಇಲ್ಲ, ಸತ್ತ ನಂತರ ಬರೋದು ಯೋಗ ಮುಕ್ತಿ. ಜೀವನ್ ಮುಕ್ತಿ ಶರೀರದಲ್ಲೇ ಇರುವಂತಹದ್ದು. ಈಗ ಯಾರಿಗಾದ್ರೂ ರೋಗ ಇದ್ರೆ, ರೋಗಿಗಳಿದ್ರೆ ಅವ್ರನ್ನ ಗುಣಪಡಿಸ್ತಾರಲ್ಲ, ಅವರು ಫೇಕ್ ಗುರು ಅಂತ ಹೇಳ್ತಾರೆ. First thing, see, sometimes these people who can't do the healing, who can't do the teleporting, ಯಾರಿಗೆ ಈ ಶಕ್ತಿ ಇಲ್ವೋ ಅವರು ಬೇರೆಯವರನ್ನ ಟೀಕೆ ಮಾಡ್ತಾರೆ, saying that who have powers are fake gurus. We need to understand clearly from whom that word is coming. ಅವರಿಗೆ ಯಾವುದೇ ಬೇಸ್ ಗೊತ್ತಿರಲ್ಲ, ಅಸೂಯೆಯಿಂದ ಈ ರೀತಿ ಮಾಡ್ತಾರೆ. ಸೊ ಹಾಗಿದ್ರೆ ಗುಣಪಡಿಸೋದು ಸಾಧ್ಯ? Satya. It is possible. ನೀವು ಮಾಡ್ತೀರಾ? Naturally, see, actually I have become true. ನಾನು ನನ್ನ ಈ ಹೀಲಿಂಗ್ ನಿಂದಾಗಿ ಪ್ರಸಿದ್ಧಿ ಪಡೆದಿರೋದು, ಥೀಸಿಸ್ ನಿಂದ ಅಲ್ಲ. If 100 people are coming to me per day, 90% come to me for healing. It's only 90% ಜನ ಬರೋದೇ ಹೀಲಿಂಗ್ ಆಗಿ, 10% ಮಾತ್ರ ಪ್ರವಚನಕ್ಕೆ. ನನ್ನನ್ನ ಆಧ್ಯಾತ್ಮಿಕ ವೈದ್ಯ ಅಂತಾರೆ. ನಿಯಂತ್ರಣಕ್ಕೆ ಬರದೇ ಇರುವಂತಹ ಕೆಲವು ದೈಹಿಕ ಅಗತ್ಯಗಳಿರುತ್ತೆ. ಸಮ್ ಬಾಡಿಲಿ ಡಿಮಾಂಡ್ಸ್ ವಿಚ್ ಆರ್ ಬಯೋಲಾಜಿಕಲ್. ಅದಕ್ಕೆ ನಮ್ಮ ಬುದ್ಧಿಗೆ ಸಂಬಂಧ ಇಲ್ಲ. ಆ ಥರದನ್ನ ಕಂಟ್ರೋಲ್ ಮಾಡ್ಕೊಂಡು ಬದುಕೋದು ತಪ್ಪಾ? two things. Biological demands
and the spiritual thing, these two are not connected or ದೈಹಿಕ ಅಗತ್ಯಗಳು ಅಥವಾ ಆಧ್ಯಾತ್ಮಿಕ ಅಗತ್ಯಗಳು ಒಂದಕ್ಕೊಂದು ಸಂಬಂಧಪಟ್ಟಿದ್ದಲ್ಲ ಅಥವಾ ಪಟ್ಟಿದೆ ಅನ್ನೋದನ್ನ ನಾನೇ ಹೇಳಲಿಲ್ಲ. ನಮ್ಮ ದೈಹಿಕ ವ್ಯವಸ್ಥೆ ಬಗ್ಗೆ ಸ್ಪಷ್ಟವಾಗಿ ಅರಿಯೋದ್ರಲ್ಲಿ ನಾವು ಫೇಲ್ ಆಗ್ತೀವೋ ಆಗ ಇದನ್ನೆಲ್ಲ ಅಗತ್ಯಗಳು ಅಂತ ಹೇಳ್ಬಿಡ್ತೀವಿ. 13-14 ವರ್ಷಕ್ಕೆ ಈ ತರದ ಬದಲಾವಣೆಗಳನ್ನ ನಾವು ನೋಡ್ತೀವಲ್ವಾ ದೈಹಿಕವಾಗಿ, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ, ಆ ಋತು ಆ ಸಮಯದಲ್ಲಿ 13-14 ವರ್ಷದಲ್ಲಿ ಅವಾಗ ಇಷ್ಟೆಲ್ಲ ಕ್ಲಾರಿಟಿ ಇರುತ್ತಾ ನಮ್ಗೆ? not having clarity does not ಸ್ಪಷ್ಟತೆ ಇಲ್ಲ ಅಂದ್ರೆ ನಾವು ಏನ್ ಅರ್ಥ ಮಾಡ್ಕೊಂಡಿದೀವೋ ಅದೇ ಸರಿ ಅನ್ನೋದು. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಅಷ್ಟೇ. ಸೊ ಆ ಮಕ್ಕಳಿಗೆ ಈ ತರದ ಬೋಧನೆ ಮಾಡ್ಬೇಕು ಅಂತ ಹೇಳ್ತೀರಾ? no, I am not saying ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕೋ ಏನ್ ಹೇಳಬಾರದು ಅಂತ ನಾನು ಹೇಳಿಲ್ಲ. ನಾನು ಹೇಳೋದು ಅರ್ಥನ ತಿಳಿಸ್ಕೊಡ್ಬೇಕು ಅಂತ, ಒಂದಿಷ್ಟು ಪ್ರೌಢಿಮೆಯನ್ನ ಕೊಡಬೇಕು ಅಂತ. ಬೈ ಚಾಯ್ಸ್ ನೀವು ಸನ್ಯಾಸಿಯಾಗಿದ್ದೀರಿ. ಈಗಲೂ ಸನ್ಯಾಸಿನೇನಾ? ಮುಂದೇನೂ ಸನ್ಯಾಸಿ? ಯಾವಾಗ್ಲೂ ಸನ್ಯಾಸಿನೇನಾ? I live as a completely fulfilled being. ನಾನು ಸಂಪೂರ್ಣವಾಗಿ ನನ್ನ ರೀತಿಯಲ್ಲೇ ಬದುಕಿದ್ದೀನಿ. ಸನ್ಯಾಸ ಅನ್ನೋದೇನೆ ಅನೇಕ ವ್ಯಕ್ತಿಗಳಿಂದ ಅನೇಕ ಅರ್ಥಗಳಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿದೆ. ನಾನು ಹೇಳೋದಂದ್ರೆ ಸನ್ಯಾಸಿ ಅಂತ ನಾನು ಏನ್ ಅರ್ಥ ಮಾಡ್ಕೊಂಡಿದ್ದೀನೋ ಹಾಗೆ ನಾನು ಬದುಕ್ತಾ ಇದ್ದೀನಿ. ಸೊ ಕಾವಿ ಹಾಕೊಂಡವರೆಲ್ಲ ಸನ್ಯಾಸಿಗಳೆಲ್ಲ ಕಾವಿ I don't ಹಾಕೊಂಡಾರ? want to say that this color is attributed to the sannyas or sannyas is attributed to this color. ಬಣ್ಣದಿಂದ ಸನ್ಯಾಸ ಅಲ್ಲ, ಸನ್ಯಾಸದಿಂದ ಬಣ್ಣನೂ ಅಲ್ಲ. ನಾನು ಕಾವಿ ಹಾಕೊಂಡಿದ್ದೀನಿ. ಸತ್ಸಂಗ ಮಾಡೋರು ಬಿಳಿ ಬಣ್ಣ ಹಾಕೋತಾರೆ, ಕೆಲವರು ಕೆಂಪು, ಮತ್ತೆ ಬೇರೆ ಬೇರೆ ಬಣ್ಣ. ಬಣ್ಣಗಳು ಸನ್ಯಾಸಕ್ಕೇನು ಮಾಡಲ್ಲ. ನಿಮ್ಮ ಹೃದಯದಲ್ಲೇ ಅದು ಇರಬೇಕು. ವೇದಗಳ ರೀತಿ ನಾನು ಅರ್ಥ ಮಾಡಿಕೊಂಡಿರೋ ಸನ್ಯಾಸ ಇದು. ನಾನೊಬ್ಬನೇ ಅಲ್ಲ, ನಾನು ಸಾವಿರಾರು ಸನ್ಯಾಸಿಗಳನ್ನ ಹುಟ್ಟಾಕ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇದ್ದೇ ಇರ್ತದೆ. ಆದರೆ ಈಗ ಸ್ವಾಮಿಗಳ ಹೆಸರು ಹೇಳ್ಕೊಂಡು ನೀವು ಜನಗಳಿಗೆ ಒಳ್ಳೆ ಪ್ರವಚನ ನೀಡಬೇಕು ಅಂತದ್ದು ನೀವೇ ಈ ಥರ ಮಾಡಿದ್ರೆ ಸಾಮಾನ್ಯ ಜನ ಇನ್ನೇನು ಮಾಡ್ತಾರೆ ಹೇಳ್ರಿ ನೋಡೋಣ. ಜಟಕ